ರಾಜ್ಯ ಸರ್ಕಾರ ಇವತ್ತು ನರೇಗಾ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಜಂಟಿ ಅಧಿವೇಶನವನ್ನು 22ರಿಂದ 31ರವರೆಗೆ ಕರೆದಿದ್ದೇವೆ. ಈ ಒಂದು ಅಧಿವೇಶನ ವಿಶೇಷವಾಗಿ ಯಾಕೆ ಕರೀಬೇಕಾಯಿತು ಅಂದರೆ, ರಾಜ್ಯದಲ್ಲಿ ಇವತ್ತು ಬಡವರ ಬದುಕನ್ನು ಕಂಡುಕೊಳ್ಳತಕ್ಕಂಥ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಏನಿತ್ತು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ, ಈ ಒಂದು ಯೋಜನೆಯನ್ನು ಸಮಾಪ್ತಿ ಮಾಡಲು, ಇದನ್ನು ಮೂಲೆಪಾಲು ಮಾಡಲು ಮತ್ತು ಬಡವರ ಹೊಟ್ಟೆಗೆ ಬಡವರ ಪಾಲಿನ ಅನ್ನವನ್ನು ತೆಗೆದುಹಾಕುವಂಥ ಕೆಲಸವನ್ನು ಇವತ್ತು BJPಯ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು BJPಯ ಕೇಂದ್ರ ಸರ್ಕಾರದ ಉದ್ದೇಶ ಇರುವುದು ಏನು, ಸುಮಾರು 15 ಕೋಟಿಗೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಉದ್ಯೋಗ ಖಾತರಿ ಯೋಜನೆಯನ್ನು ಸಂವಿಧಾನಬದ್ಧವಾಗಿ ಜಾರಿಗೆ ತಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಬೀದಿ ಪಾಲು ಮಾಡುವುದೇ BJP ಸರ್ಕಾರದ ಉದ್ದೇಶ. ಅವರಿಗೆ ಜನಪರವಾದಂಥ ಕಾಳಜಿ ಇಲ್ಲ, ಪದವಾದಂಥ ಕಾಳಜಿ ಇಲ್ಲ, ಸಾಮಾಜಿಕವಾಗಿ ಇರುವಂಥ ಬದ್ಧತೆ ಇಲ್ಲ. ಅವರಿಗಿರುವಂಥದ್ದು ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಮತ್ತು ಯಾವುದೆಲ್ಲ ಜನಪ್ರಿಯವಾಗಿರ್ತಕ್ಕಂಥ ಜನಪರ ಯೋಜನೆಗಳಿದ್ದಾವೆ ಇದನ್ನು ಮೂಲೆಗೆ ಹಾಕತಕ್ಕಂಥ ಒಂದು ಕಾರ್ಯಕ್ರಮವನ್ನು BJPಯವರು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರು ತಂದಿರ್ತಕ್ಕಂಥ BP ರಾಮ್ಜಿ ಯೋಜನೆ ಏನಿದೆ, ಇದು ಈ ರಾಷ್ಟ್ರದ ಉದ್ಯೋಗ ಖಾತರಿ ಯೋಜನೆಗೆ ಒಂದು ಕೊಡಲಿ ಏಟನ್ನು ಕೊಟ್ಟಿದೆ. ಇದು ಒಂದು ಅವರ ಪರವಾದಂಥ ಮರಣ ಶಾಸನ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾಯ್ದೆಯನ್ನು BJPಯವರು ಎಷ್ಟು ಸ್ಪೀಡ್ನಲ್ಲಿ ಜಾರಿಗೆ ತಂದರು ಅಂದರೆ, ಸುಮಾರು 1-1.5 ದಿನಗಳ ಕಾಲ ಚರ್ಚೆ ಆಯಿತು ಲೋಕಸಭೆಯಲ್ಲಿ. ತದನಂತರ ರಾಷ್ಟ್ರಪತಿಯವರಿಗೆ ಅದನ್ನು ಕಳಿಸಿ ಮರುದಿವಸ ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಮುಖಪುಟಗಳಲ್ಲಿ ಜಾಹೀರಾತು ಕೊಡುವ ಮೂಲಕ ಲೈಟ್ನಿಂಗ್ ಸ್ಪೀಡ್, ಎಷ್ಟು ಒಂದು ವೇಗವಾಗಿ ಈ ದೇಶದಲ್ಲಿ ಯಾವುದೇ ಕಾನೂನು ಮಾಡಿ ಜಾರಿಗೆ ತಂದಿರತಕ್ಕಂಥದ್ದು ಚರಿತ್ರೆನೇ ಇಲ್ಲ. ಅಂದರೆ ಅದರ ಹಿಂದೆ ತಂತ್ರ ಮತ್ತು ಕುತಂತ್ರಗಳು ಇವೆ ಅಂತೇಳುವುದನ್ನು ತಮ್ಮ ಮೂಲಕ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ.